ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಾವಣ್ಯ ಸಿರಿ. ನನ್ನ ಸಿರಿ ಕನ್ನಡ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025ರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ನನ್ನ ಯೂಟ್ಯೂಬ್ ಚಾನಲ್. ನನ್ನ ತುಂಬ ದಿನದ ಕನಸು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನಗೆ ತುಂಬ ದಿವಸದಿಂದ ಇದ್ದಂಥ ಆಸೆ. ಸೊ ಅದು 2025ರಿಂದ ಹೊಸ ವರ್ಷದಿಂದ ಶುರು ಮಾಡೋಣ ಅಂತ ಒಂದು ಆಸೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ಕೊತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಾರದಲ್ಲಿ 1 ಇಲ್ಲ 2 ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ಸೊ ನನಗೆ ಟ್ರಾವೆಲಿಂಗ್ ಅಂದರೆ ಇಷ್ಟ. ನನ್ನ ಜೀವನದಲ್ಲಿ ನಾನು ಯಾವ್ಯಾವ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅದನ್ನು ಕ್ಯಾಪ್ಚರ್ ಮಾಡಿ ಇಲ್ಲಿ ಹಾಕ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐಡಿನೂ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಮಿನಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ಆ್ಯಂಡ್ ಯೂಟ್ಯೂಬ್ ಚಾನಲಲ್ಲಿ ವೀಕ್ಲಿ 1 or 2 ವ್ಲಾಗ್ಸ್, ಲಾಂಗ್ ವ್ಲಾಗ್ಸ್ ಹಾಕ್ತೀನಿ. ಸೊ ಇದು ನನ್ನ 2025 ರೆಸಲ್ಯೂಷನ್ ಥರ ತೊಗೊಂಡಿದ್ದೀನಿ. ಬಿಕಾಸ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ನನ್ನ ಕನಸಾಗಿದ್ದರಿಂದ. ಹಾಗೆ ನನ್ನ ವ್ಲಾಗ್ಸಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಾದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇವತ್ತು ಡಿಸೆಂಬರ್ 31st 2024ನ ಕೊನೆಯ ದಿನ. ಸೊ ಅದರಿಂದ ಇವತ್ತು ನನಗೆ ಚಿಕ್ಕ ವಯಸ್ಸಿಂದನೂ ಪ್ರತಿ ವರ್ಷವೂ ನನಗೊಂದು ಅಭ್ಯಾಸ ಇದೆ. ಅದೇನಂತ ಆಮೇಲೆ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ, ಅದನ್ನು ನೋಡಿ. ಹಾಗೆ ನಾಳೆ January 1st 2025 ಮೊದಲನೇ ದಿನ ಹೇಗೆ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಏನೇನು ಮಾಡ್ತೀನಿ ಅನ್ನೋದು ವ್ಲಾಗಲ್ಲಿ ಸಣ್ಣ ಪುಟ್ಟ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿರ್ತೀನಿ. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಪ್ಲೀಸ್ subscribe to my YouTube channel and follow in my Instagram. Thank you so much. Let's continue the vlog. ಸೊ ಡಿಸೆಂಬರ್ 31st ನಾನು ಚಿಕ್ಕ ಹುಡುಗಿಂದ ಮಾಡ್ಕೊಂಬಂದಿರೋ ಅಭ್ಯಾಸ ಏನಂದರೆ, ಒಂದು ಕಲರ್ ಶೀಟಲ್ಲಿ ಲೈಕ್ ಹ್ಯಾಂಡ್ಮೇಡ್ ಗ್ರೀಟಿಂಗ್ ಥರ ಮಾಡಿಬಿಟ್ಟು ಅಕ್ಕಪಕ್ಕ ಇರೋ ಮನೆ ಆಂಟಿ ಅಂಕಲ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಹತ್ರದಲ್ಲಿ ಯಾರಿದ್ದಾರೋ ಅವ್ರ ಮನೆಗೆ 12 ಗಂಟೆ ನ್ಯೂ ಇಯರ್ ಆಗೋ ಟೈಮಲ್ಲಿ ಆ ಗ್ರೀಟಿಂಗ್ಸ್ನ ಅವ್ರ ಮನೆಗೆ ಗೊತ್ತಿಲ್ಲದಂಗೆ ಕೊಟ್ಬಿಟ್ಟು ಬರ್ತೀನಿ, ಲೈಕ್ ಇಟ್ಬಿಟ್ಟು ಬರ್ತೀನಿ. ಸೊ ಅದು ಕೆಲವೊಬ್ರಿಗೆ ಗೊತ್ತಿದೆ, ಬಟ್ ಸ್ಟಿಲ್ ಅವ್ರಿಗೂ ಎವ್ರಿ ಇಯರ್ ನಾನು ಅದು ಗ್ರೀಟಿಂಗ್ ಕೊಡೋದ್ರಿಂದ ದೇ ಫೀಲ್ ಸ್ಪೆಷಲ್. ಸೊ ಈ ವರ್ಷ 2024 ನಾನು ನಮ್ಮ ಮನೇಲಿ ನ್ಯೂ ಇಯರ್ ಮಾಡ್ತಾ ಇರೋದು ಇದೆ ಲಾಸ್ಟ್. ಸೊ ಅದರಿಂದ ಇಟ್ಸ್ ಲಿಟಲ್ ಸ್ಪೆಷಲ್. ಸೊ ಅದರಿಂದ ಅದನ್ನು ಗ್ರೀಟಿಂಗ್ಸ್ ರೆಡಿ ಮಾಡೋದಕ್ಕೆ ಬೇಕಿರೋ ಐಟಮ್ಸ್ನೆಲ್ಲ ತೊಗೊಂಬರೋದಕ್ಕೆ ಹೋಗೋಣ. ಲೆಟ್ಸ್ ಕಮ್. ಆಂಟಿ ಕಲರ್ ಶೀಟ್ಸ್ ಬೇಕು, A4 ಶೀಟ್ಸ್, ಕಲರ್ ಇರುತ್ತಲ್ಲ. ಎಲ್ಲ ಮಿಕ್ಸ್ ಕಲರ್ಸ್ ಕೊಡಿ. ಎಷ್ಟಿದು ಒಂದು ಶೀಟು? ಒಂದು 12 ಪೇಪರ್ ಶೀಟ್ಸ್ ಬೇಕು. ಅಂಗಡಿಯಿಂದ ಎಲ್ಲ ಐಟಮ್ಸು ತೊಗೊಂಡು ಬಂದು ಗ್ರೀಟಿಂಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. 12ರಿಂದ 15 ಗ್ರೀಟಿಂಗ್ಸು ಮಾಡಿಬಿಟ್ಟು ನೈಟ್ 12 ಗಂಟೆ ಅಷ್ಟರಲ್ಲಿ ಎಲ್ಲರ ಮನೆಗೂ ಅಕ್ಕಪಕ್ಕ ಇರೋ ಮನೆ ಮತ್ತು ಗೊತ್ತಿರೋರ ಮನೆಗಳಿಗೆಲ್ಲ ಹೋಗಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಇಟ್ಬಿಟ್ಟು ಬಂದೆ. ಸೊ ಇದ್ರ ಬಗ್ಗೆ ಈ ವ್ಲಾಗಲ್ಲಿ ತುಂಬ ಜಾಸ್ತಿ ಹಾಕೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಮಾಡಿ ಹಾಕಿದ್ದೀನಿ ಇದ್ರ ಬಗ್ಗೆ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಎಲ್ಲೆಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕಾಗುತ್ತೋ ಅಲ್ಲಿ ಕೊಡ್ತೀನಿ, ಮಿಕ್ಕಿದ ಒರಿಜಿನಲ್ ವಾಯ್ಸ್ ಹಾಕಿರ್ತೀನಿ. ಬೆಳಗ್ಗೆನೇ ಎದ್ದು ಆದಿಚುಂಚನಗಿರಿಗೆ ಫ್ರೆಂಡ್ ಪ್ರಿಯಾ ಜೊತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ 5 ಗಂಟೆಗೆ ಎದ್ದು ರೆಡಿ ಆಗ್ತಾ ಇದ್ದೆ. ಬೆಳಗ್ಗೆ ಟೈಮ್ 6 o'clock ಆಗಿದೆ. ಈಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ನೆಕ್ಸ್ಟು ಬೇಗ ರೆಡಿಯಾಗಿ ಹೊರಡಬೇಕು. ಅವಳಲ್ಲಿ ವೇಟ್ ಮಾಡ್ತಿರ್ತಾಳೆ. ಸೊ ಬನ್ನಿ ಹೋಗೋಣ. ಸೊ ಬೆಳಗ್ಗೆ ಅವಳು ಸುಮ್ಮನೆ ಬಂದು ಕಾಯ್ತಾ ಕೂತ್ಕೊಂಡಿರ್ತಾಳಲ್ಲ ಅಂದ್ಬಿಟ್ಟು ನಾನು ಆದಷ್ಟು ಸಿಕ್ಕಾಪಟ್ಟೆ ಚಳಿ ಇತ್ತು. ಬೆಳಗ್ಗೆನೆ ಗಾಡಿ ಓಡಿಸ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಅವಳಿಗೆ ಬೆಳಗ್ಗೆ ಬಸ್ಸು ಮಿಸ್ ಆಯಿತು. ಸೆಕೆಂಡ್ ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ಅವಳು ಬರೋದಕ್ಕೆ ಅರ್ಧ ಗಂಟೆ ಲೇಟ್ ಆಯಿತು. ಸೊ ಇಲ್ಲೇ ಸೊಂಡೆಕೊಪ್ಪ ಕ್ರಾಸಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಫೋನ್ ಮಾಡಿದೆ, ಆನ್ ದ ವೇ ಇನ್ನೇನು ನಿಯರ್ ಇದ್ದೀನಿ ಅಂತ ಅಂದ್ಲು. ಸೊ ಬರ್ತಾಳೆ ಅಂತ ಕಾಯ್ಕೊಂಡು ಕೂತಿದ್ದೆ. ಬೇಗ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ಈ ಬಸ್ಸುಗಳಿಂದ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಸೊ ಫೈನಲಿ ಬಂದರು ಮೇಡಮ್ ಅವರು. ಏನೋ ಸೊ ಅಲ್ಲಿಂದ ಅವಳು ಬಂದಿದ ತಕ್ಷಣ ಎಲ್ಲ ಕವರ್ ಮಾಡಿಕೊಂಡು ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡು ದುಪ್ಪಟ್ಟ ಎಲ್ಲ ಕಟ್ಕೊಂಡು ಹೊರಟ್ವಿ ಅಲ್ಲಿಂದ. ಇದು ನನಗೆ ಫೇವ್ರೆಟ್ ರೂಟ್, ನನಗೆ ನೆಲಮಂಗಲ ಟು ಕುಣಿಗಲ್ಲು.
ದಾರಿ ತುಂಬ ಚೆನ್ನಾಗಿರುತ್ತೆ, ಅದರಿಂದ ಗಾಡಿ ಓಡಿಸೋದಕ್ಕೆ ಈಸಿ ಅಂತ ನನಗಿಷ್ಟ. ನಮ್ಮ ಊರಿಗೂ ಇದೇ ರೂಟಲ್ಲೇ ಹೋಗೋದ್ರಿಂದ. ಸೊ ಇದು ನಂದು ಪ್ರಿಯಾದು ಫಸ್ಟ್ ಸೋಲೋ ಟ್ರಿಪ್. ಸೋಲೋ ಅಲ್ಲ, ಡ್ಯುಯೆಟ್ ಟ್ರಿಪ್ಪು. ಸೊ ಆಗಿರ್ಬೋದು. ಸೊ ಅದರಿಂದ ಕಾಲೇಜ್ ಡೇಸಲ್ಲಿ ತುಂಬಾ ಟ್ರಿಪ್ಸ್ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಆದರೆ ಒಂದು ಸಕ್ಸಸ್ ಆಗಲಿಲ್ಲ. ಕಾಲೇಜ್ ಆದಮೇಲೂ ಸಕ್ಸಸ್ ಆಗಲಿಲ್ಲ. ಕಾಲೇಜ್ ಟೈಮಲ್ಲಿ ಹೋಗಿದ್ದು ಒಂದೇ ಒಂದು ಟ್ರಿಪ್ ಅಂದರೆ ಅದು ಗರ್ಲ್ಸ್ ಟ್ರಿಪ್ಪು. ಅದು ಹೋಗಿದ್ದು ಆದಿಚುಂಚನಗಿರಿ ಟೆಂಪಲ್ಗೆ. ಅವಾಗ ಟ್ರೈನಲ್ಲಿ ಹೋಗಿದ್ವಿ. ಸೊ ಇದು ಫಸ್ಟ್ ಟೈಮ್ ನಾನು ಪ್ರಿಯಾ ಹೊರಗಡೆ ಟ್ರಿಪ್ಗೆ ಹೋಗ್ತಾ ಇರೋದು, ಅದು ಗಾಡೀಲಿ. ನ್ಯೂ ಇಯರ್ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಆಗಿದ್ದು ಹೋಗೋಣ ಹಿಂಗೆ ಅಂತ. ಸೊ ಮನೇಲೇ ಇದ್ದೇನು ಮಾಡೋದು, ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗೋಣ ಹೊಸ ವರ್ಷದ ದಿನ ಅಂತ ಅಂದ್ಕೊಂಡು ಹೊರಟ್ವಿ ಅಲ್ಲಿಂದ. ಹೋಗ್ತಾ ಟೈಮ್ ಆಲ್ರೆಡಿ 8 ಗಂಟೆ ಆಗಿತ್ತು. 8ರಿಂದ 8:30 ಆಗಿತ್ತು. ಸೊ ಹೊಟ್ಟೆ ಬೇರೆ ಹಸಿತಾ ಇದ್ದಿದ್ದರಿಂದ ಅಲ್ಲೇ ಕುಣಿಗಲ್ ರೋಡಲ್ಲಿ ಕಿಚ್ಚ ಸುದೀಪ್ ಅವ್ರದ್ದು ಹಳ್ಳಿ ಮನೆ ಹೋಟೆಲ್ ಇದೆ ಅಂತ ಪ್ರಿಯಾ ಹೇಳಿದ್ಲು. ಸರಿ ಟ್ರೈ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ನನಗೆ ಆ್ಯಂಬಿಯನ್ಸ್ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫುಲ್ಲು ತುಂಬಾ ಚೆನ್ನಾಗಿದೆ ಹಳ್ಳಿ ಆ್ಯಂಬಿಯನ್ಸು. ಅವತ್ತು ಹೋಟೆಲಲ್ಲಿ ಸತ್ಯನಾರಾಯಣ ಪೂಜೆ ಬೇರೆ ಮಾಡಿದ್ರು. ಅದರಿಂದ ಕುತ್ಕೊಳ್ಳೋದು ಎಲ್ಲಿ ಅಂತ ಸೀಟ್ ಹುಡುಕ್ತಾ ಇದ್ಲು ಪ್ರಿಯಾ. ಸೊ ಫೈನಲಿ ಒಂದು ಕಡೆ ಕುತ್ಕೊಂಡು ಆರ್ಡರ್ ಮಾಡಿದ್ವಿ. ಫುಡ್ಡು ಬಂದುಬಿಟ್ಟು ಆ್ಯಕ್ಚುಲಿ ಹೇಳಬೇಕಂದ್ರೆ ಫುಡ್ಡು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಟೇಸ್ಟ್ ಅಂತೂ ತುಂಬ ಇಷ್ಟ ಆಯಿತು. ನಾವು ವೆಜ್ ಪಲಾವ್ ಮತ್ತು ಆನಿಯನ್ ದೋಸೆ ತೊಗೊಂಡಿದ್ವಿ. ಇಬ್ಬರು ಶೇರ್ ಮಾಡ್ಕೊಂಡು ತಿನ್ಬೋದು ಅಂತ. ಸೊ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ. ವೆಜ್ ಪಲಾವ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಸೂಪರ್ ಬೆಸ್ಟ್ ಅನಿಸಿದ್ದು ಅಂದರೆ ಆನಿಯನ್ ದೋಸೆ. ನಾನಿವತ್ತು ಟ್ರೈ ಮಾಡಿರಲಿಲ್ಲ ಆನಿಯನ್ ದೋಸೆ ನಾರ್ಮಲಿ ಹೊರಗಡೆ ಹೋದರೆ. ಬಟ್ ಅವತ್ತು ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ಬಟ್ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು. ಬಟ್ ಆ ಟೇಸ್ಟ್ಗೆ ಆ ರೇಟು ವರ್ತ್. ತಿಂಡಿ ತಿಂದ್ಕೊಂಡು ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಫೈನಲಿ ಆದಿಚುಂಚನಗಿರಿ ಟೆಂಪಲ್ಗೆ ಬಂದು ರೀಚ್ ಆದ್ವಿ. ಸೊ ಈ ರೋಡಲ್ಲಿ ಹೋಗ್ತಾ ನನಗೊಂದು ನೆನಪಾಗಿದೆ ಅಂದರೆ, ನಾನು ಚಿಕ್ಕ ಹುಡುಗಿಲಿ ಇಲ್ಲಿ ಬಂದಾಗೆಲ್ಲ ನಮ್ಮ ಮಾವ ಇಲ್ಲಿ ಎಗ್ ರೈಸು ಗೋಬಿ ಮಂಚೂರಿ ಕೊಡಿಸ್ತಾ ಇದ್ರು. ಒಂದು 2-3 ಸತಿ ಅವ್ರ ಜೊತೆ ಬಂದಾಗ, ಬಿಕಾಸ್ ಅಲ್ಲಿ ತುಂಬ ಫೇಮಸ್, ಚೆನ್ನಾಗಿರುತ್ತೆ ಅಂತ. ಅಲ್ಲಿಂದ ನಾವು ಡೈರೆಕ್ಟ್ ಫಸ್ಟ್ ಬಂದಿದ್ದು ಕಲ್ಯಾಣಿಗೆ ಬಂದ್ವಿ. ಸೊ ಇಲ್ಲಿ ಕಲ್ಯಾಣಿ ನಂಗೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ ನೇಚರ್ ಅಂತ. ಬಟ್ ಈಗ ತುಂಬಾ ಸಿಕ್ಕಾಪಟ್ಟೆ ಗಲೀಜು ಮಾಡಾಕ್ಬಿಟ್ಟಿದ್ರು ಸುತ್ತಲೂ. ಸೊ ಅಲ್ಲಿ ಹೋಗಿ ಕಾಲು ತೊಳ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ. ಪ್ರಿಯಾ ವಿಡಿಯೋ ಮಾಡ್ತಾ ಇದ್ಲು, ಫಸ್ಟ್ ಟೈಮ್ ಚೆನ್ನಾಗಿ ಬರಲಿಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ ಮಾಡು ಅಂತಂದ್ಲು. ಅದರಿಂದ ಮತ್ತೆ ಹೋಗ್ಬಿಟ್ಟು ಕಾಲು ತೊಳ್ಕೊಂಡೆ. ಓನ್ಲಿ ಫುಲ್ ವ್ಲಾಗ್ ವಿಡಿಯೋಗೋಸ್ಕರ ಮಾಡಿದ್ದಿದ್ದು. ಸೊ ಅಲ್ಲಿಂದ ಹೊರಟು ನಾವು ದೇವಸ್ಥಾನದ ಹತ್ರ ಹೋದ್ವಿ. ಇವತ್ತೇನಂದ್ರೆ ಆ್ಯಕ್ಚುಲಿ ನ್ಯೂ ಇಯರು ಹಾಲಿಡೇ ಇರುತ್ತೆ, ಜನ ಸಿಕ್ಕಾಪಟ್ಟೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಾಗಿದ್ದು ರಿವರ್ಸು. ಜನನೂ ಇದ್ದರು, ಆದರೆ ದರ್ಶನಕ್ಕೆ ಅಷ್ಟು ಏನು ಪ್ರಾಬ್ಲಮ್ ಅಂತ ಏನೂ ಆಗಲಿಲ್ಲ ನಮಗೆ. ಎಂಟ್ರಿನೇ ಇಲ್ಲ ಕಣೆ, ಹೀಗೆ ಹೋಗ್ಬೇಕು. ಹೌದಾ, ಯಾವಾಗ ಕ್ಲೋಸ್ ಮಾಡಿದ್ರು? ಆನ್ ಮಾಡಿದ್ಯಾ ಇಲ್ವಾ? ಮಾಡಿದ್ದೆ. ರಾವಿ ಬಾಯ್ಲಿ ಅನ್ನಲ್ಲ. ನನಗೆ ಒಂಥರ ಆಗುತ್ತೆ. ಸಾಕು ಬಿಡ, ಹಾಕದೆ. ಹೆಂಗೆ ಹೋಗ್ಬೇಕು? ಅಲ್ಲಿ ಎಂಟ್ರೆನ್ಸ್. ಓಕೆ. ದರ್ಶನ ನಾನು ಅಂದ್ಕೊಂಡಿದ್ದಕ್ಕಿಂತ ಆಪೋಸಿಟ್ ತುಂಬ ಚೆನ್ನಾಗಾಯಿತು. ತುಂಬ ಫ್ರೀಯಾಗಾಯಿತು ದರ್ಶನ. ತುಂಬ ಹೊತ್ತು ದೇವ್ರ ಮುಂದೆನೇ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅದು ಮುಗಿಸ್ಕೊಂಡು ಇಲ್ಲಿ ಬರ್ತಿದ್ದಂಗೆ ಮೆಟ್ಲು ಹತ್ತಿ ಮೇಲೆ ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಅಂದ್ಲು ಪ್ರಿಯಾ. ಸೊ ಅದರಿಂದ ಇಲ್ಲಿ ಹತ್ತಿ ಹೋದ್ವಿ. ಅಲ್ಲಿ ಮೇಲ್ಗಡೆ ಬೆಟ್ಟ ಮುಟ್ಟೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು. ನಮ್ಮ ಪ್ರಿಯನ ಮುಖ ನೋಡ್ಬೋದು, ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಟ್ಟಿದ್ಲು. ಸೊ ಅಲ್ಲಿಂದ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ವಿ. ಹಾಗೆ ಅಲ್ಲಿ ನಂದಿ ದೇವರಿತ್ತು, ಅಲ್ಲಿ ಕೂಡ ನಂದಿ ಕಿವಿಲಿ ನಮ್ಗೇನಾದರೂ ಹರಕೆ ಇದ್ರೆ ಹೇಳ್ಬೋದು ಅಂತಂದ್ರು. ಪ್ರಿಯಾ ಹೇಳಿ ಬರ್ತಾ ಇದ್ದು. ಇದ್ರಲ್ಲಿ ಕಾಣ್ತಿಲ್ಲ ಪ್ರೀ, ಅಷ್ಟು ಅನ್ಸಲ್ಲ. ಆಗಿದೆ. ಅಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಯಡಿಯೂರು ದೇವಸ್ಥಾನಕ್ಕೆ. ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ. ಆನ್ ದ ವೇ ಅದೇ ದೇವಸ್ಥಾನನೂ ಸಿಗೋದ್ರಿಂದ ಹೋಗೋಣ ಅಂತ ಹೊರಟ್ವಿ. ಸೊ ಅಲ್ಲಿ ಅಮ್ಮ ಆ್ಯಕ್ಚುಲಿ ಬೆಳಗ್ಗೆ ಅಲ್ಲಿಂದ ಹಾಗೆ ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೂ ಹೋಗಿ ಬನ್ನಿ ಅಂದಿದ್ರು. ಇದಾದಮೇಲೆ ಹೋಗೋಣ ಅಂತ ಫಸ್ಟ್ ಹೊರಟಿದ್ವಿ ಯಡಿಯೂರು ದೇವಸ್ಥಾನಕ್ಕೆ.
ಅಲ್ಲಿ ನಾವು ಅಂದ್ಕೊಂಡಿದ್ದೇನೆಂದರೆ ಚುಂಚನಗಿರಿಲೂ ಜನ ಇರಲಿಲ್ಲ, ಸೊ ಯಡಿಯೂರಲ್ಲೂ ಜನ ಇರಲ್ಲ, ಬೇಗ ಬೇಗ ದರ್ಶನ ಮುಗ್ದೋಗುತ್ತೆ, ಬೇಗ ಬೆಂಗಳೂರು ಸೇರ್ಕೊಬೋದು ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗಿದ್ದು ಇದೇ ದೇವಸ್ಥಾನದಲ್ಲಿ. ನಾವು ಅಂದ್ಕೊಂಡು ಹೋಗಿದ್ದೆ ಒಂದು, ಅಲ್ಲಿ ಆಗಿದ್ದೆ ಒಂದು. ದರ್ಶನ ಇನ್ನೇನು ಮಧ್ಯಾಹ್ನ ಟೈಮಲ್ಲಿ ಜನ ಯಾರೂ ಇರಲ್ಲ ಅಂತ ಹೋದ್ವಿ, ಆದರೆ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಹೋಗಿದ್ದ ಟೈಮ್ಗೆ ರುದ್ರಾಭಿಷೇಕ ಕೂಡ ನಡೀತಾ ಇತ್ತು, ಆದ್ದರಿಂದ ದರ್ಶನ ಸ್ಟಾಪ್ ಮಾಡಿದರು. ಆಮೇಲೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ರಶ್ ಇದ್ದರು ಕೂಡ. ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಹಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೋಗೋಷ್ಟೊಗೆ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು, ಅದರಿಂದ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಒಟ್ಟಿನಲ್ಲಿ ಹೊಸ ವರ್ಷದಲ್ಲಿ ಎಲ್ಲ ದೇವ್ರುಗಳ ದರ್ಶನ ಮುಗಿಸ್ಕೊಂಡ್ವಿ. ಕಡಲೆಪುರಿ ಇದಂತೂ ಕಂಪಲ್ಸರಿ, ನಮ್ಮಮ್ಮನ ಎಲ್ಲೇ ದೇವಸ್ಥಾನಕ್ಕೂ ಕಡಲೆಪುರಿ ತರಲೇಬೇಕು, ಆದ್ದರಿಂದ ಕಡಲೆಪುರಿ ತೊಗೊಂಡ್ವಿ. ಅಲ್ಲೇ ತುಂಬ ಸಿಕ್ಕಾಪಟ್ಟೆ ಬಿಸಿಲಾಗಿದ್ದರಿಂದ ಗೋಲಿ ಸೋಡಾ ಕುಡಿತಾ ಇದ್ವಿ. ಆನ್ ದ ವೇ ಮಂಡಿಪೇಟೆ ಪಲಾವ್ ತಿನ್ನೋಣ ಅಂತ ನಿಲ್ಲಿಸಿದ್ವಿ, ಬಟ್ ಟೇಸ್ಟ್ ಮಾತ್ರ ಡಬ್ಬಾ ಥರ ಇತ್ತು. ಆ್ಯಂಡ್ 2025ನ ಫಸ್ಟ್ ಟ್ರಿಪ್ ಮೊದಲನೇ ದಿನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಬೆಂಗಳೂರಿಗೆ. ಸೊ ಇದು ನನ್ನ ಯೂಟ್ಯೂಬ್ನ ಫಸ್ಟ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸ್ಬಿಡಿ. ಥ್ಯಾಂಕ್